ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹಾಸ್ಯ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಪೊಲೀಸ್ನವ್ರು ಬರ್ತಾರೆ. ಪೊಲೀಸ್ನವ್ರು ಬಂದ ತಕ್ಷಣವೇ ಮನೆಯಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಓ, ಪೊಲೀಸ್ನವ್ರು ಬರ್ತಾ ಇದ್ದಾರೆ, ಗೊತ್ತಾಯ್ತಾ? ಈಗ ನಿಮ್ಮ ಮಗ ಯಾಕೆ ರಾತ್ರಿ ಮನೆಗೆ ಬಂದಿಲ್ಲ ಅಂತ ಯಾರನ್ನೋ ಹೊಡೆದು ಓಡೋಗಿದ್ದಾನೆ ಅಂತ ಅನಿಸುತ್ತೆ, ಅದಕ್ಕೆ ನಿಮ್ಮ ಮಗನ ಹುಡುಕೊಂಡು ಬರ್ತಿದ್ದಾರೆ ಪೊಲೀಸ್ನವರು ಅಂತ ಹೇಳಿ ಶಾಂತಿ ಹೇಳ್ತಾರೆ. ಆಗ ಬನ್ನಿ ಸರ್, ಬನ್ನಿ ಒಳಗೆ ಅಂತ ಹೇಳಿ ರಂಗನಾಥ್ ಕೂಡ ಒಳಗೆ ಕರೀತಾರೆ. ಬರ್ತಾರೆ. ಆಗ ಏನು ಸೂರ್ಯ ಅವ್ರನ್ನ ಹುಡ್ಕೊಂಡು ಬಂದಿದ್ದೀರಾ? ಅವ್ನು ಇವಾಗ ಮನೆಗಿಲ್ಲ, ಬಂದಮೇಲೆ ಕಳಿಸ್ತೀನಿ ಸರ್ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಇಲ್ಲ ಅಮ್ಮ, ನಾವು ಸೂರ್ಯ ಅವ್ರನ್ನ ಹುಡ್ಕೊಂಡು ಬಂದಿಲ್ಲ, ನಾವು ಹುಡ್ಕೊಂಡು ಬಂದಿರೋದು ಮನೋಜನ್ನ ಕರೀರಿ ಅಂತ ಹೇಳಿ ಹೇಳ್ತಾರೆ. ಮನೋಜನ್ನ ಅಂದ ತಕ್ಷಣ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಮನೋಜ ಬಾರಪ್ಪ ಇಲ್ಲಿ, ಬಾ ಇಲ್ಲಿ ಅಂತ ಹೇಳಿ ರಂಗನಾಥ್ ಕರೀತಾರೆ. ಮನೋಜ ಅಲ್ಲಿಗೆ ಬರ್ತಾನೆ. ಅಲ್ಲಪ್ಪ, ದುಡ್ಡು ಕಳವಾಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಲ್ಲ, ಸೈನ್ ಮಾಡ್ದೇ ಬರೋದಾ? ಎಷ್ಟಪ್ಪ ದುಡ್ಡು ಕಳೆದಾಗಿರೋದು? ಸೈನ್ ಮಾಡು ಅಂತ ಹೇಳಿಬಿಟ್ಟು ಸೈನ್ ಮಾಡಿಸ್ಕೊಳ್ತಾರೆ. ಆಗ ಶಾಂತಿಗೆ ಸಮಾಧಾನ ಆಗುತ್ತೆ. ಹಾಗೆಯೇ ಅದು ಕಷ್ಟಪಟ್ಟು ನಾನು ದುಡ್ದಿರೋ ದುಡ್ಡು ಸರ್, ಅದು ಬೇಗ ಹುಡುಕೊಡಿ ಸರ್ ಅಂತ ಹೇಳಿ ರಂಗನಾಥ್ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಆಯಿತು ಸರ್, ಹುಡುಕೊಡ್ತೀವಿ ಅಂತ ಹೇಳಿ ಪೊಲೀಸ್ನವ್ರು ಹೇಳ್ತಾರೆ. ಅಷ್ಟರಲ್ಲೇ ಅಲ್ಲಿಗೆ ಮೀನಾ ಕಾಫಿನ ತಗೊಂಡು ಬರ್ತಾಳೆ. ಕಾಫಿನ ರಂಗನಾಥ್ಗೆ ಕೊಡ್ತಾ ಇರ್ತಾಳೆ. ಓ ಮೀನಾ, ಏನಮ್ಮ ನೀನಿಲ್ಲಿ ಅಂತ ಹೇಳಿ ಕೇಳ್ತಾರೆ. ಆಗ ಸರ್ ಅಂತ ಹೇಳಿ ಹೇಳೋಕ್ಕೋದಾಗ, ಇವಳು ನನ್ನ ಮನೆ ಸೊಸೆ, ನನ್ನ ಮಗ ಕಿರಿ ಮಗ ಸೂರ್ಯ ಅಂತ ಇದ್ದಾನೆ, ಅವನ್ನ ಮದುವೆ ಆಗಿರೋದು ನನ್ನ ಸೊಸೆ ಅಂತ ಹೇಳಿ ಹೇಳ್ತಾರೆ. ಓ ಹೌದಾ, ಪರವಾಗಿಲ್ವೇ, ಕೆಟ್ಟದ್ರಲ್ಲೂ ಒಂದು ಒಳ್ಳೆಯದನ್ನು ಹುಡ್ಕೋದು ಅಂದರೆ ಅದು ಇದೇನೆ. ಇವಳು ತಮ್ಮನೇ ಮಂಜ ಅಂತ ಹೇಳಿ ನಿಮ್ಮ ಮನೆ ಗಾಡಿನ ಕದ್ದಿದ್ದು, ಅದ್ರ ಬಗ್ಗೆ ಇನ್ವೆಸ್ಟ್ ಮಾಡಿ ಪಾಪ ಇವ್ರ ಅಪ್ಪನ್ನ ಅರೆಸ್ಟ್ ಮಾಡಿ ತುಂಬಾ ಕಷ್ಟ ಅನುಭವಿಸಿದ್ರು ಇವರಪ್ಪ ಅಂತ ಹೇಳಿ ಆ ಇನ್ಸ್ಪೆಕ್ಟರ್ ಹೇಳ್ತಾರೆ. ಇನ್ನು ಈ ಕಡೆ ಮೀನಾಗೆ ಶಾಕ್ ಹೊಡೆದಂಗೆ ಆಗುತ್ತೆ. ಇವಳ ಕಳ್ಳಿ ಫ್ಯಾಮಿಲಿಯಿಂದ ಬಂದಿರೋದು ಅಂತ ಹೇಳಿ. ಹಾಗೆ ರಂಗನಾಥ್ಗೂ ಕೂಡ ಅಷ್ಟೇ ಶಾಕ್ ಆಗುತ್ತೆ. ಆದರೆ ತಮ್ಮ ಕಳ್ತನ ಮಾಡಿರೋದು ಈ ಹುಡುಗಿ ಮಾತ್ರ ತುಂಬ ಒಳ್ಳೆ ಹುಡುಗಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಾರೆ. ಸರಿ ನಮ್ಮ ಮೀನಾ, ನಾನಿನ್ ಬರಲಾ ಅಂತ ಹೇಳಿಬಿಟ್ಟು ಇನ್ಸ್ಪೆಕ್ಟರ್ ಮಾತಾಡೋದನ್ನೆಲ್ಲ ಮಾತಾಡ್ಬಿಟ್ಟು ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಈ ಕಡೆ ಶಾಂತಿಗೆ ಹಲ್ ಬಂದಂಗೆ ಆಗುತ್ತೆ ಮಾತಾಡೋದಿಕ್ಕೆ. ಅವಳು ಹೋಗೋದಿಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಮೀನಾ ಮುಂದ್ಗಡೆ, ಹೇಯ್ ನಿಂತ್ಕೊಳ್ಳೆ ಅಂತ ಹೇಳಿ ಹೇಳ್ತಾಳೆ. ಮೀನಾ ತುಂಬಾ ಗಾಬರಿಯಾಗಿ ನಿಂತ್ಕೊಂಡ್ಬಿಡ್ತಾಳೆ. ಆಗ ಶಾಂತಿ, ಏನು ಮಾತಾಡಬೇಡ, ಕೆಲಸ ಇದ್ದರೆ ನೋಡ್ಕೋ ಹೋಗು, ಇಲ್ಲ ಸುಮ್ಮನೆ ಇರು ಅಂತ ರಂಗನಾಥ್ ಕೂಡ ಹೇಳ್ತಾರೆ. ಯಾಕ್ರಿ ಸುಮ್ಮನೆ ಇರಬೇಕು, ಇದು ನಮ್ಮ ಮನೆ ವಿಚಾರ, ನಾನು ಯಾಕೆ ಸುಮ್ಮನೆ ಇರಬೇಕು ಅಂತ ಹೇಳಿ ಶಾಂತಿ ಜೋರಾಗಿ ಮಾತಾಡ್ತಾ ಇರ್ತಾಳೆ. ಏನಂದೆ ನೀನು? ನಮ್ಮದು ಹೂ ಕೊಟ್ಟೋ ಫ್ಯಾಮಿಲಿ ಅಂತ ಹೇಳ್ತಾ ಇದೆಯಾ? ಮತ್ತು ಇದನ್ನೆಲ್ಲ ಹೇಳಲೇ ಇಲ್ಲ ನೀನು, ಇದನ್ನೆಲ್ಲ ಮುಚ್ಚಿಟ್ಬಿಟ್ಟಿದ್ಯಾ? ಇದನ್ನೆಲ್ಲ ಇಷ್ಟು ದಿನ ಮುಚ್ಚಿಟ್ಬಿಟ್ಟು 250 ಎಪಿಸೋಡ್ನ ಮುಗಿಸಿದೆಯಲ್ಲ ನೀನು, ಎಷ್ಟಿರಬೇಡ ನೀನು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಹಾಗೆಯೇ ಅತ್ತೆ ಏನೋ ಇನ್ನೂ ಏನೇನಿದೆ ನೀನು ಹೇಳ್ಬೇಕಾಗಿರೋದು? ಅಲ್ಲ ಕಣೆ, ಕಳ್ತನ ಮಾಡ್ಕೊಂಡು ಬಂದಂಥ ಫ್ಯಾಮಿಲಿ ನಿಮ್ಮದೆಲ್ಲನೂ ಕೂಡ ಕಳ್ಳರು ನೀವು ಇರೋದು. ನಿಮ್ಮಮ್ಮ ಇದ್ದಾಳಲ್ಲ, ನಿಮ್ಮಮ್ಮ ಹಬ್ಬ ಏನೇ ಅವಳು ಅಂತ ಹೇಳಿ ಅವ್ರ ಅಮ್ಮನಿಗೂ ಕೂಡ ಬೈತಾ ಇರ್ತಾರೆ. ಆಗ ಮೀನಾ ಇದ್ದವಳು, ಅತ್ತೆ ಕೈ ಮುಗಿದು ಕೇಳ್ಕೊಳ್ತೀನಿ, ನಮ್ಮ ಮನೆಯವ್ರಿಗೆ ಏನು ಅನ್ಬೇಡಿ ಅಂತ ಹೇಳಿ ಮೀನಾ ಕೈ ಮುಗಿದು ಕೇಳ್ಕೊಂಡ್ರು ಕೂಡ ಮಾತಾಡೋದನ್ನ ನಿಲ್ಲಿಸೋದೇ ಇಲ್ಲ ಶಾಂತಿಗೆ ಒಂಥರ ಸಿಕ್ಕಿರೋದು ಇವಾಗ ಈ ಮ್ಯಾಟ್ರು ರಬ್ಬರ್ ಆಗದಂಗೆ ಹಗಿಯೋದಕ್ಕೆ ಶುರು ಮಾಡ್ತಾಳೆ. ಬಾಯಿ ಬಂದಂಗೆ ಬೈತಾಳೆ. ಏನು ಹೇಳ್ತಿದ್ರಿ ನೀವು? ಹೂ ಕಟ್ಕೊಂಡು ಮಾರ್ತಾ ಇದ್ವಿ, ಹೂ ಕಟ್ಟೋದೇ ನಮ್ಮ ಬಿಸ್ನೆಸ್ ಅಂತ ಹೇಳ್ತಾ ಇದ್ರಿ, ಅದು ದೇವಸ್ಥಾನ ಮುಂದೆ. ಆ ದೇವರೇ ಬಂದುಬಿಟ್ಟು ಗರ್ಭಗುಡಿಯಿಂದ ನಿಮ್ಮ ಹತ್ರ ಹೂ ತಗೊಂಡು ಹಾಕ್ಕೊಂಡು ಮತ್ತೆ ಗರ್ಭಗುಡಿಗೆ ಹೋಗಿ ಕೂರುತ್ತೆ ಅಂತ ಹೇಳ್ತಾ ಇದ್ರಿ ಅಲ್ವೇನ್ರಿ ನೀವು ಹೇಳ್ತಾ ಇದ್ದಿದ್ದು? ಈ ವಿಚಾರ ಏನಾದರೂ ನಿಮಗೆ ಹೇಳಿದಾರಾ? ನಿಮಗೆ ಗೊತ್ತಿದೆಯಾ? ಇಲ್ಲ ತಾನೆ? ಹಾಗಿದ್ದರೆ ನಿಮಗೂ ಕೂಡ ಚೆನ್ನಾಗೆ ಮಸಿ ಹಚ್ಚಿದ್ದಾರೆ, ನಮ್ಮ ಮನೆಗೆ ಚೆನ್ನಾಗೆ ಕನ್ನ ಹಾಕಬೇಕು ಅಂತ ಹೇಳಿ ಬಂದಿದ್ದೀರಾ ಅಲ್ವಾ ನೀವು ಅಂತ ಹೇಳಿಬಿಟ್ಟು ಸರಿಯಾಗಿ ಮಾತಾಡ್ತಾ ಇರ್ತಾರೆ. ಇನ್ನು ಮನೋಜ ಇದ್ದರು, ನೋಡಿಯಪ್ಪ, ಇವಳನ್ನ ಮದುವೆ ಆಗಲಿಲ್ಲ ಅಂತ ಹೇಳಿ ನನಗೆ ಬಾಯಿ ಬಂದಂಗೆ ಬೈದ್ರಲ್ಲ, ನೋಡಿ ಇವಳನ್ನ ಮದುವೆ ಆಗ್ದಂಗೆ ಹೋಗಿದ್ದೆ ನಾನು ಬಚಾವಾದೆ ಅಂತ, ಇಲ್ಲ ಅಂದಿದ್ರೆ ಇವ್ರ ಕಳ್ಳರ ಜೊತೆಗೆ ನಾನು ಸಿಗಾಕೊಂಡ್ಬಿಡ್ತಾ ಇದ್ದೆ ಅಂತ ಹೇಳಿ ಮನೋಜ ಮಾತಾಡ್ತಿರ್ತಾನೆ. ನಿನ್ನ ಅದೃಷ್ಟ ಚೆನ್ನಾಗಿದೆಯಪ್ಪ, ಆ ದೇವ್ರೆ ಮ್ಯಾಪ್ ರೂಟ್ ಹಾಕಿ ನಿನ್ನ ರೂಟನ್ನು ಚೇಂಜ್ ಮಾಡಿದ್ದಾನೆ, ಇಲ್ಲ ಅಂದಿದ್ರೆ ನಿನ್ನು ಇವ್ರು ಕಟ್ಕೋಬೇಕಿತ್ತು ಅಂತ ಹೇಳಿ ಶಾಂತಿ ಬೈತಾನೆ ಇರ್ತಾರೆ. ಈ ಕಡೆ ರೋಹಿಣಿ ಮಲಿತಾ ಇರ್ತಾಳೆ. ನಾನೇ ಸರಿ ಅನ್ನೋ ಒಂದು ಇದರಲ್ಲಿ ಶಾಂತಿ ಇದ್ದವಳು ಈ ಹೂ ಕಟ್ಟೋಳಿಗೆ ಎಷ್ಟು ದಿಮಾಕು, ಎಲ್ಲಿಂದ ಬಂತು ಈ ದಿಮಾಕು ಅಂತ ಅಂದ್ಕೊಂಡಿದ್ದೆ. ಇದೆಯಲ್ಲ ಬ್ಯಾಕ್ಗ್ರೌಂಡ್ ಬಿಸ್ನೆಸ್ಸು, ಇದರಿಂದ ಬಂದಿದೆ ಎಲ್ಲನೂ. ಅಲ್ಲ ಕಣೆ, ನೀನು ಅಂಥ ಕುಟುಂಬದಿಂದ ಬಂದೇ ಹೀನಾಡಿ ಹಾಡ್ತೀಯ. ಇನ್ನು ನನ್ನ ಸೊಸೆ ರೋಹಿಣಿ ಅಷ್ಟು ದೊಡ್ಡ ಫ್ಯಾಮಿಲಿ, ಅಷ್ಟು ಶ್ರೀಮಂತರು ಮಗಳು ಅವಳು, ಅಲ್ಲಿಂದ ಬಂದು ನೋಡೆ ಅವಳು ಹೇಗಿದ್ದಾಳೆ ನೋಡೆ, ಹಂಗೆಲ್ಲಾದರೂ ಬಂದಿದ್ರೆ ನೀನು ಇನ್ನೂ ಎಷ್ಟೆಲ್ಲ ಹಾಡ್ತಿದ್ದೆ ಅಂತ ಹೇಳಿ ಶಾಂತಿ ಹೇಳಿದ ತಕ್ಷಣವೇ ರೋಹಿಣಿ ಗರ ಬಡ್ದವಳ ಥರ ನಿಂತ್ಕೊಂಡ್ಬಿಡ್ತಾಳೆ. ಐಕ್ಯದತನ ಕಳ್ತನ ತುಂಬಾ ಮುಚ್ಚಿಟ್ಟಿರೋ ಸ್ಟೋರಿಗಳು ಎಲ್ಲಿ ಬಯಲಾಗ್ತಾವೋ ಅನ್ನೋ ಭಯ ರೋಹಿಣಿಗೂ ಕೂಡ ಕಾಡ್ತಾ ಇರುತ್ತೆ. ಹಾಗಂದ ತಕ್ಷಣವೇ ಮೀನಾ ಪಾಪ ಅಲ್ಲಿಂದ ಇತ್ತಿಗೆ ಓಡ್ಕೊಂಡು ಹೋಗ್ತಾಳೆ. ಅಲ್ಲಿ ಹೋಗ್ಬಿಟ್ಟು ಹತ್ಕೊಂಡು
ಕೂತ್ಕೊಂಡಿರ್ತಾಳೆ. ಅಲ್ಲಿಗೆ ರಂಗನಾಥ್ ಬರ್ತಾರೆ. ರಂಗನಾಥ್ ಬಂದುಬಿಟ್ರು, ಮೀನಾ ಯಾಕಮ್ಮ ಇದನ್ನೆಲ್ಲ ನನ್ನಿಂದ ಮುಚ್ಚಿಟ್ಟೆ? ನನ್ನ ಹತ್ರ ಇದನ್ನೆಲ್ಲ ಹೇಳ್ಬೋದಿತ್ತಲ್ವಾ? ನಾನು ನಿಮ್ಮ ಮನೆಗೆ ಎಷ್ಟೇ ಸಲ ಬಂದಿದ್ದೀನಿ ಅಂತ ಹೇಳಿ ರಂಗನಾಥ್ ಹೇಳ್ತಾರೆ. ಆಗ ಮೀನಾ ಇದ್ದವಳು, ಮಾವ ನೀವು ನಮ್ಮ ಮನೆಗೆ ಬಂದಿದ್ದು ಅಪ್ಪ ಟ್ರೈನಿಗೆ ಸಿಕ್ಕಿದ್ದಾರೆ ಅನ್ನೋ ಒಂದು ಇದರಿಂದ ಬಂದಿದ್ರಿ, ಆದರೆ ನಾನೇ ಈ ಮನೆಗೆ ಸೊಸೆಯಾಗಿ ಬರ್ತೀನಿ ಅಂತ ನನಗೆ ಹೆಂಗೆ ಗೊತ್ತಿತ್ತು ಮಾವ? ಹಾಗೆಯೇ ಸೂರ್ಯ ಅವ್ರನ್ನ ಮದುವೆ ಆಗ್ತೀನಿ ಅಂತ ನನಗೆ ಹೆಂಗೆ ಗೊತ್ತಿತ್ತು? ಸೂರ್ಯ ಅವರು ನಿಮ್ಮ ಮಗ ಅನ್ನೋದೇ ನನಗೆ ಗೊತ್ತಾಗಿದ್ದು ನನ್ನ ಮದುವೆ ಆದಮೇಲೆ. ಸೂರ್ಯ ಅವರು ನನ್ನನ್ನು ಮದುವೆ ಆಗ್ತಾರನ್ನೋ ಒಂದು ಗೊತ್ತಿರಲಿಲ್ಲ. ಹಾಗೆಯೇ ಸೂರ್ಯ ನಿಮ್ಮ ಮಗ ಅನ್ನೋದು ಸಹ ನನಗೆ ಗೊತ್ತಿರಲಿಲ್ಲ ಅಲ್ವಾ ಮಾವ? ನನ್ನ ಮದುವೆ ಹೇಗೆಲ್ಲ ಆಯಿತು ಅಂತ ನಿಮಗೂ ಗೊತ್ತಲ್ವಾ ಮಾವ ಅಂತ ಹೇಳಿ ಹೇಳ್ತಾರೆ. ಆಗ ಹೌದಮ್ಮ, ಇದೆಲ್ಲ ಆದಮೇಲಾದರೂ ಹೇಳ್ಬೋದಿತ್ತಲ್ಲ, ನೀನೇ ಅಂತೂ ಹೇಳಲಿಲ್ಲ, ಅಟ್ಲೀಸ್ಟ್ ಮಂಚನಾದರೂ ಹೇಳ್ಬೋದಿತ್ತಲ್ಲ ಅಂದಾಗ ಅಕ್ಕನ ಬಾಳು ಹಾಳಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಹೇಳಿಲ್ಲ ಮಾವ ಅಂತ ಹೇಳಿ ಹೇಳ್ತಾರೆ. ಈಗ ಹಾಳಾಗ್ದಂಗೆ ಇರುತ್ತೇನಮ್ಮ? ಈಗ ಇವಳಿಗೆ ಒಂದು ಮಾತು ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇದ್ಲು, ಈಗ ಇವಳು ಎಷ್ಟೆಲ್ಲ ಮಾತಾಡ್ತಾಳೆ, ನಾನು ಇದನ್ನೆಲ್ಲ ಹೇಗಮ್ಮ ನಿಭಾಯಿಸೋದು ಅಂತ ಹೇಳಿ ರಂಗನಾಥ್ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ತುಂಬಾ ಅಳ್ತಾ ಇರ್ತಾರೆ. ಇನ್ನೊಂದು ಕಡೆ ಅವರಮ್ಮ ಕುಸುಮ, ಮೀನಾ ಬಂದ್ಲು, ಆಷಾಢಕ್ಕೆ ಬಂದಿರ್ತೀನಿ ಅಂತ ಅಂದವಳು ಒಂದಿಂದಲೇ ಹಾಗೆ ಹೋಗೋಗ್ಬಿಟ್ಲು ಅಂತ ಹೇಳ್ತಾ ಇರ್ತಾರೆ. ಅಮ್ಮ ಅವಳು ಆಷಾಢಕ್ಕೆ ಎಲ್ಲಮ್ಮ ಬಂದ್ಲು, ಈಗ MTBT ಕಂಪ್ನಿಯವರು ಸ್ಯಾಟರ್ಡೆ ಸಂಡೇ ರಜಾ ಅಂತ ಬರ್ತಾರಲ್ಲ, ಆಗ ಬಂದು ಹೋಗಿದ್ದಾಳೆ ಅಂತ ಹೇಳಿ ಈ ಕಡೆ ಕನಕ ಮತ್ತು ಕುಸುಮ ಇಬ್ಬರು ಕೂಡ ಮಾತಾಡ್ಕೊಳ್ತಾ ಇರ್ತಾಳೆ. ಅಲ್ಲ ಕಣೆ, ಹೋಗೋದೋದ್ಲು, ಒಂದು ಫೋನ್ ಮಾಡೋಕ್ಕಾಗಿಲ್ಲ ನೋಡು ಅವಳಿಗೆ ಅಂತಂದಾಗ, ಅಮ್ಮ ನಿನ್ನ ಹತ್ರನೇ ಫೋನ್ ಇದೆ ಅಲ್ವಾ, ನೀನೇ ಮಾಡು ಅಂತ ಹೇಳಿ ಹೇಳ್ತಾಳೆ. ಆಗ ಕುಸುಮನೂ ಕೂಡ ಫೋನನ್ನು ತಗೊಂಡು ಮಾಡ್ತಾರೆ. ಮೀನಾ ಏನಮ್ಮ ಮಾಡ್ತಾ ಇದೆಯಾ, ಹೇಗಿದೆಯಾ, ತಿಂಡಿ ಆಯ್ತಾ ಅಂತ ಹೇಳಿ ಕೇಳಿದಾಗ, ಅಮ್ಮ ನಂದು ಬಿಡಮ್ಮ, ನೀವು ಹೇಗಿದ್ದೀರಾ ಹೇಳಮ್ಮ ಅಂದಾಗ, ಯಾಕಮ್ಮ ನಿನ್ನ ಧ್ವನಿಲಿ ಒಂಥರ ಆಗಿದೆ, ಏನಾಯ್ತಮ್ಮ ಅಂದಾಗ, ಅಮ್ಮ ಈ ಮನೆಯವರಿಗೆ ಮಂಜನೇ ಈ ಮನೆ ಬೈಕನ್ನು ಕದ್ದಿದ್ದು ಅನ್ನೋ ಸತ್ಯ ಗೊತ್ತಾಗ್ಬಿಡ್ತಮ್ಮ, ಎಲ್ರಿಗೂ ಗೊತ್ತಾಯಿತು, ಎಲ್ಲರೂ ಕೂಡ ನನ್ನ ಕಳ್ಳಿ ಫ್ಯಾಮಿಲಿ, ಕಳ್ಳಿ ಮನೆಯಿಂದ ಬಂದಿರೋಳು ಅಂತ ಹೇಳಿ ಹೇಗೆಲ್ಲ ಮಾತಾಡ್ತಿದ್ದಾರೆ ಗೊತ್ತಾ ಅಮ್ಮ? ಅದನ್ನು ನನ್ನ ಕೈಯಲ್ಲಿ ಕೇಳಿಸ್ಕೊಳ್ಳೋಕ್ಕಾಗ್ತಿಲ್ಲ, ತುಂಬ ಅವಮಾನ ಆಗ್ತಾ ಇದೆಯಮ್ಮ ನನಗೆ, ಯಾರಿಗೂ ಮುಖ ತೋರಿಸೋದಕ್ಕೆ ಆಗ್ತಿಲ್ಲ ಅಮ್ಮ ನನಗೆ ಅಂತ ಹೇಳಿ ಹೇಳ್ತಾರೆ. ಈ ಮಾತನ್ನು ಕೇಳಿಸ್ಕೊಂಡು ಕುಸುಮಗೂ ಕೂಡ ತುಂಬಾ ನೋವಾಗುತ್ತೆ. ಹಾಗೆಯೇ ಸರಿನಮ್ಮ, ನಾನು ನಿನ್ನ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾದರೆ ಅದಕ್ಕೂ ಒಂದೇನಾದರೂ ಮಾತಾಡ್ತಾರೆ, ನಾನು ಆಮೇಲೆ ನಿನಗೆ ಫೋನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮೀನಾ ಫೋನನ್ನು ಕಟ್ ಮಾಡ್ತಾಳೆ. ಕುಸುಮಗೆ ತುಂಬಾ ನೋವಾಗುತ್ತೆ. ತುಂಬ ಆ ಮಗು ಏನು ಮಾಡಿದೆ, ಯಾಕೆ ಆ ಮಗುಗೆ ಬಂದು ಈ ರೀತಿ ಕಷ್ಟಗಳು ಒಕ್ಕರ್ಸ್ಕೊಳ್ತಾ ಇದ್ದಾವೆ? ತವ್ರ ಮನೆ ಅಂತಂದರೆ ಹೆಣ್ಣಿಗೆ ರೆಕ್ಕೆ ಪುಕ್ಕ ಇದ್ದಾಗೆ, ಆ ರೆಕ್ಕೆ ಪುಕ್ಕಕ್ಕೆ ಏನಾದರೂ ಒಂಚೂರು ಏನಾದರೂ ಆಯಿತು ಅಂತಂದರೆ ಆ ಅಕ್ಕಿನ ತಿನ್ನಾಕೋರು ತುಂಬ ಜನ ಇರ್ತಾರೆ, ಅಜ್ಜು ಥರ ತಿಂದ್ಬಿಡ್ತಾರೆ ಅಂತ ಹೇಳಿ ತುಂಬಾ ಕಷ್ಟದಿಂದ ತುಂಬ ದುಃಖನ ನೆನೆಸ್ಕೊಂಡು ಅಳ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಮಂಜನೂ ಕೂಡ ಬರ್ತಾನೆ. ಮಂಜ ಬಂದ್ಬಿಟ್ಟು ಅಮ್ಮ ಅಂತ ಬಂದು, ಅಮ್ಮ ನೋಡಿಬಿಟ್ಟು ಅಳ್ತಾ ಇದೆಯಾ, ಯಾಕಮ್ಮ ಅಳ್ತಾ ಇದೆಯಾ ಅಂತ ಹೇಳಿ ಕೇಳ್ತಾರೆ. ಆಗ ಇಟ್ಕೊಂಡು ಮಂಜನ ರಪ್ಪ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಅಮ್ಮ ನಾನೇನು ಮಾಡಿದ್ದಮ್ಮ, ನನಗೆ ಯಾಕಮ್ಮ ಹೊಡಿತಾ ಇದೆಯಾ ಅಂತ ಹೇಳಿ ಮಂಜ ಕೇಳಿದಾಗ, ನೀನೇ ಅಲ್ವಾ ಕಳ್ತನ ಮಾಡಿದ್ದು, ಕಳ್ತನ ಮಾಡಿರೋದ್ರಿಂದ ಇವತ್ತು ನನ್ನ ಮಗಳಿಗೆ ಕಷ್ಟ ಬಂದಿದೆ ಕಣೋ, ನೀನು ಮಾಡೋದೆಲ್ಲ ಮಾಡಿಬಿಟ್ಟೆ, ಇವತ್ತು ನನ್ನ ಮಗಳು ಆ ನೋವನ್ನು ಅನುಭವಿಸೋ ರೀತಿ ಆಗಿದೆ, ಆ ಮನೆಯವ್ರಿಗೆ ಎಲ್ರಿಗೂ ಕೂಡ ನೀನೇ ಕಳ್ತನ ಮಾಡಿದ್ದು ಅನ್ನೋ ಸತ್ಯ ಗೊತ್ತಾಗಿದೆ ಕಣೋ. ಚುಚ್ಚಿ ಮಾತಾಡ್ತಾ ಇದ್ದಾರೆ. ಅವ್ರ ಅತ್ತೆ ಏನು ಇಲ್ದೇ ಅಷ್ಟೊಂದೆಲ್ಲ ಮಾತಾಡ್ತಾ ಇದ್ರು, ಬೈತಾ ಇದ್ರು, ನಮಗೆ ಒಂಚೂರು ಮರ್ಯಾದೆ ಕೊಡದೇ ಇರೋ ರೀತಿ ಮಾತಾಡ್ತಾ ಇದ್ರು. ಇವತ್ತು ಎಷ್ಟೆಲ್ಲ ಹಿಂಸೆ ಕೊಡ್ತಾ ಇದ್ದಾರಂತೆ ಗೊತ್ತೇನೋ, ಅದನ್ನೆಲ್ಲ ಸಹಿಸ್ಕೊಂಡು ನನ್ನ ಮಗು ಹೇಗೋ ಮನೇಲಿ ಇರೋದು, ಆ ಮನೇಲಿ ಅವಳು ಜೀವನ ಕಟ್ಕೋಬೇಕಾಗಿರೋಳು ಕಣೋ, ಹೇಗೋ ಇದನ್ನೆಲ್ಲ ಸಹಿಸ್ಕೊಳ್ತಾಳೆ ಅವಳು ಅಂತ ಹೇಳಿ ಕುಸುಮ ಹಾಳೋದಕ್ಕೆ ಶುರು ಮಾಡ್ತಾಳೆ. ಅಮ್ಮ ಈಗೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಮ್ಮ, ನನಗೆ ಕ್ಷಮಿಸ್ಬಿಡಮ್ಮ ಅಂತ ಮಂಜು ಕೇಳಿದಾಗ, ಕ್ಷಮಿಸ್ಬಿಡೋದಾ, ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಿತ್ತು, ಯೋಚನೆ ಮಾಡಬೇಕಿತ್ತು, ತಪ್ಪನ್ನ ಮಾಡೋಕ್ಕೂ ಮುಂಚೆನೇ ಯೋಚನೆ ಮಾಡಬೇಕಿತ್ತು ಕಣೋ, ನೀನೇನೋ ಹುಡುಗ, ಆದರೆ ನನ್ನ ಮಗಳು ಅವಳನ್ನ ಬೆಳೆಸ್ದಾಗೆ ಕಣೋ ನಿನ್ನನ್ನು ಬೆಳೆಸಿದ್ದು, ನಿನಗೆ ಯಾಕೋ ಬಂತು ಇಂಥ ಕೆಟ್ಟ ಬುದ್ಧಿ ಅಂತ ಹೇಳಿ ಮತ್ತೆ ಹಿಡ್ಕೊಂಡು ಹೊಡಿತಾ ಇರ್ತಾಳೆ. ಹೋಗೋ ಇಲ್ಲಿಂದ ಅಂತ ಹೇಳ್ತಾರೆ. ಆಗ ಅಮ್ಮ ಎಲ್ಲಿಗಮ್ಮ ಹೋಗಲಿ ಅಂತ ಹೇಳಿ ಮಂಜ ಕೇಳ್ತಾನೆ. ಆಗ ನೀನು ಅವ್ರ ಮನೆಗೆ ಹೋಗು ಬಾ, ನಾನು ಬರ್ತೀನಿ, ಬಂದುಬಿಟ್ಟು ಎಲ್ಲರ ಕಾಲನ್ನು ಹಿಡ್ಕೊಂಡು ಕ್ಷಮೆ ಕೇಳುವಂತೆ ಬಾ ಅಂತ ಹೇಳಿ ಹೇಳ್ತಾರೆ. ಅಮ್ಮ ನೀನು ಹೋಗೋದು ಬೇಡ, ಅವರಮ್ಮ ನಿನಗಿನ್ನೂ ಜಾಸ್ತಿ ಅವಮಾನ ಮಾಡ್ತಾರೆ, ಮಂಜ ನೀನು ಹೋಗೋ, ನೀನು ಒಬ್ಬನೇ ಹೋಗಿ ಎಲ್ಲರಿಗೂ ಕ್ಷಮೆ ಕೇಳೋಗೋ ಅಂತ ಹೇಳಿ ಹೇಳ್ತಾರೆ. ಆಗ ಮಂಜನೂ ಕೂಡ ಅಲ್ಲಿಂದ ಹೋಗ್ತಾರೆ. ಇನ್ನು ಕುಸುಮ ಇದ್ದವರು ಅವ್ರ ಗಂಡನ ಫೋಟೋ ನೋಡಿಕೊಂಡು, ನೀವು ಹೋಗಿದ್ದೇ ಸರಿ ರೀ, ನೀವಿದ್ದಿದ್ರೆ ಇನ್ನೂ ಎಷ್ಟೆಲ್ಲ ಕಷ್ಟಗಳನ್ನ ನಾನು ನೋಡಬೇಕಿತ್ತು, ನೀವು ಹೋಗಿದ್ದೇ ಸರಿ ಅಂತ ಹೇಳಿ ಅಳ್ತಾ ಇರ್ತಾರೆ. ಕುಸುಮ ಸಮಾಧಾನ ಮಾಡ್ತಾ ಇರ್ತಾರೆ. ಮಂಜನೂ ಕೂಡ ಅಕ್ಕ ಅಂತ ಹೇಳ್ಕೊಂಡು ಮನೆ ಒಳಗೆ ಎಂಟ್ರಿ ಕೊಡ್ತಾನೆ. ಅಲ್ಲೆಲ್ಲೂ ಕೂಡ ಅವ್ರ ಅಕ್ಕ ಕಾಣಿಸೋದೇ ಇಲ್ಲ. ಆಗ ಅಲ್ಲಿಗೆ ಮನೋಜ ಮತ್ತು ಶಾಂತಿ ಬರ್ತಾರೆ. ಏನು ಮಾಡ್ತಾ ಇದೆಯಾ, ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಹೇಳಿ ಕೇಳಿದಾಗ,
ಅಕ್ಕನ ನೋಡೋಕೆ ಬಂದಿದ್ದೀನಿ, ಅಕ್ಕನ ಮಾತಾಡ್ಸೋದಕ್ಕೆ ಬಂದಿದ್ದೀನಿ ಅಂತ ಅಂದಾಗ, ಓ ಅಕ್ಕನ ಮಾತಾಡ್ಸೋ ನೋಡೋದ್ರ ನೆಪದಲ್ಲಿ ನಮ್ಮನೆಯಲ್ಲಿರೋ ಚಿನ್ನ ದುಡ್ಡು ಐಟಮು ಎಲ್ಲ ಬಾಚ್ಕೊಂಡು ಹೋಗಬೇಕು ಅಂತ ಬಂದಿದ್ಯಾ ಮನೋಜ, ಫಸ್ಟ್ ಇವ್ನ ಬ್ಯಾಗಲ್ಲಿ ಏನೇನಿದೆ ಅಂತ ಚೆಕ್ ಮಾಡೋ ಅಂತ ಹೇಳಿ ಚೆಕ್ ಮಾಡ್ತಾ ಇರ್ತಾರೆ. ಮೀನಾನು ಕೂಡ ಬಂದುಬಿಟ್ಟು ಇನ್ನೊಂದು ಸಲ ಇಲ್ಲಿಗೆ ಬರಬೇಡ, ನಾನು ನೋಡೋಕ್ಕೆ ಯಾವತ್ತೂ ಬರಬೇಡ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗೆಯೇ ಇನ್ನು ಜೇಬಲ್ಲಿ ಏನೇನಿದೆಯೋ ಅಂತ ಹೇಳಿ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಬ್ಯಾಗಲ್ಲಿದ್ದ ಬುಕ್ಗಳನ್ನೆಲ್ಲ ಕೆಳಗಾಗ್ತಾ ಇರ್ತಾರೆ. ಮನೆಯಿಂದ ಆಚೆ ತಳ್ಳಿಬಿಡ್ತಾರೆ. ಇನ್ನು ಡೋರಲ್ಲೇ ಸೂರ್ಯ ನಿಂತ್ಕೊಂಡಿರ್ತಾನೆ, ಮಂಚನ್ನು ಹಿಡ್ಕೊಂಡ್ಬಿಡ್ತಾನೆ. ಸೂರ್ಯ ಬಂದಿದ್ದನ್ನು ನೋಡಿಬಿಟ್ಟು ಶಾಂತಿ, ರೋಹಿಣಿ, ಈ ಕಡೆ ಮನೋಜ ಎಲ್ರಿಗೂ ಶಾಕ್ ಹೊಡೆದಂಗಾಗುತ್ತೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.